ಮೇಡಮ್ ನಾನು ಯಾಕಂದ್ರೆ ಕುರುಬರ ಸಮಾಜಕ್ಕೆ ಒಬ್ಬರಿಗೆ ಮುಖ್ಯಮಂತ್ರಿ ಆಗಿಲ್ಲ. ಇವತ್ತೇನಾರ ಈ ಮುಖ್ಯಮಂತ್ರಿ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಏನು 7 ಕೋಟಿ ಜನಕ್ಕೆ ಒಬ್ಬ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಜನಾಂಗ ಯಾವ್ದಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಹಿಂದೆ ಯಾರು ಇದ್ದಾರೆ, ಹಿಂದೆ ಉಳಿದವರನ್ನ ಮೇಲೆತ್ತುವ ಕಾರ್ಯಕ್ರಮ ಮಾಡೋದು ಸಿದ್ದರಾಮಯ್ಯ. ಅಲ್ಪಸಂಖ್ಯಾತರಿಗೆ ಕೊಡುಗೆ ಅದು ತೋರಿಸ್ರಿ, ಗ್ರಾಫಿಕ್ಸ್ ತೋರಿಸಿ, ಅಲ್ಪಸಂಖ್ಯಾತರಿಗೆ ಕೊಡುಗೆ ತೋರಿಸಿ. ಅಲ್ಪಸಂಖ್ಯಾತರಿಗೆ ಕೊಡುಗೆ ನಮ್ಮ 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 ಕಲೀಗ್ಸ್ ಲಿಸ್ಟ್ ಮಾಡಿದ್ದಾರೆ, ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ ನಿಮಗೆ. 10,000 ಕೋಟಿಗೂ ಹೆಚ್ಚು ಅನುದಾನ. ಬಡವರ ಶಾದಿ ಭಾಗ್ಯಕ್ಕೆ 50,000 ರೂಪಾಯಿ ತೋರಿಸಿ. ಅದನ್ನ ವಕ್ಫ್ ಆಸ್ತಿ ರಕ್ಷಣೆಗೆ ವಿಶೇಷ ಅನುದಾನ, ಉರ್ದು ಶಾಲೆಗಳ ಅಭಿವೃದ್ಧಿಗೆ ಅನುದಾನ, ಅಲ್ಪಸಂಖ್ಯಾತರ ಕಾಲೋನಿಗೆ 1,000 ಕೋಟಿ, ಅಲ್ಪಸಂಖ್ಯಾತ ಮೆಡಿಕಲ್ ವಿದ್ಯಾರ್ಥಿಗಳಿಗೆ 5 ಲಕ್ಷ ರೂಪಾಯಿ ಸಾಲ, ಅಲ್ಪಸಂಖ್ಯಾತ 6.4 ಲಕ್ಷ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ಅಲ್ಪಸಂಖ್ಯಾತರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ. ಅಲ್ಲ, ಎಲ್ಲ ಜಾತಿ ಸಮುದಾಯಗಳದ್ದು ಇದೆ, ನಾಟ್ ಓನ್ಲಿ ಮುಸ್ಲಿಂ ಸಮುದಾಯದಲ್ಲ. ಸೊ ಈ ರೀತಿ ಅಲ್ಪಸಂಖ್ಯಾತರಿಗೆ ಅತಿ ಹೆಚ್ಚು ಓಲೈಕೆ ಮಾಡಿದ್ದಾರೆ ಅನ್ನೋದು ಸಾಹೇಬ್ರು ಹೇಳ್ದಂಗೆ ಒಂದು ಅಪವಾದ. ನಾನು ಮೊದಲನೇದಾಗಿ ಹೇಳ್ತೀನಿ, ನಾನು ಬಂದು ಸಿದ್ದರಾಮಯ್ಯ ಅವ್ರ ಫ್ಯಾನ್. ನನ್ನ ಫ್ಯಾನ್ ಅಂತ ಹೇಳ್ಬಿಟ್ಟು ನಾನು ಒಬ್ಬ ಮುಸ್ಲಿಮ್ಸ್ ಮುಖಂಡನಾಗಿ ನಾನು ಸಿದ್ದರಾಮಯ್ಯ ಅವ್ರ ಫ್ಯಾನು ಅಂತಲ್ಲ. ಅದೇನೋ ನನಗೆ ಗೊತ್ತಿಲ್ಲ. ರಾಜಕಾರಣಿಗಳಲ್ಲಿ ನಾನು ಬಹಳ ಜನನ ನೋಡಿದ್ದೀನಿ, ಬಹಳ ಹತ್ರದಿಂದ ನೋಡಿದ್ದೀನಿ, ಮತ್ತು ದೂರದಿಂದನೂ ನೋಡಿದ್ದೀನಿ, ಪ್ರತಿಯೊಬ್ಬರನ್ನ ನೋಡಿದ್ದೀನಿ. ನೋಡಿದಾಗ ಏನಾಗುತ್ತೆ, ಈ ಸಿದ್ದರಾಮಯ್ಯ ಅವರು ಯಾವಾಗ ಫಸ್ಟ್ ಟೈಮ್ ಸರ್ಕಾರ ನಡೆಸಿದಾಗ ಬಂದಾಗ ಕೆಲವು ಸಿಸ್ಟಮೆಟಿಕ್ಗಳು ಹೇಗೆ ತಂದರು, ಅವರು ಯಾವ ರೀತಿ ಸರ್ಕಾರನ 5 ವರ್ಷ ಕಂಪ್ಲೀಟಾಗಿ ನಡೆಸ್ಕೊಂಡು ಹೋದರು, ಬಹಳ ಅದ್ಭುತವಾಗಿತ್ತು. ಅದರಲ್ಲಿ 2 ಮಾತಿದ್ದಿಲ್ಲ. ಫಸ್ಟ್ ಟೈಮ್ ಸಿ ಎಮ್ ಆದಾಗ, ಈ 2ನೇ ಸಲ ಸಿ ಎಮ್ ಆದಾಗ ಏನಾಯಿತು ಅಂದರೆ, ಅವ್ರನ್ನ ಬರೇ ಸಿ ಎಮ್ ಕುರ್ಚಿಗೆ ತೊಗೊಂಡೋಗಿ ಕುಳಿಸಿದಾರೆ ಅಷ್ಟೇ. ಸಿ ಎಮ್ ಅಂತ ಕೈ ಕಟ್ಟಿ ಕುಳಿಸ್ಬಿಟ್ಟಿದ್ದಾರೆ. ಅಲ್ವಲ್ಲ ಸರ್, ಕೈ ಕಟ್ಟಿ ಕುಳಿತುಕೊಂಡು ಜಿ ಹುಜೂರ್ ಅಂತ ಹೇಳಿ ಹೈಕಮಾಂಡ್ ಹೇಳಿದ್ದಕ್ಕೆ ಸಿದ್ದರಾಮಯ್ಯ ಅವ್ರದ್ದು ಅಲ್ವಲ್ಲ ಫಾರೂಕ್ ಅವರೇ. ಯಾಕೆ ಇರ್ಬೇಕು ಅಂತ ಸ್ಥಾನಕ್ಕೆ? ಏನು ಮಾಡಕ್ಕಾಗದೆ ಕೈಗೊಂಬೆ ರೀತಿಯಲ್ಲಿ ಕುಳಿತುಕೊಳ್ಳೋದಕ್ಕೆ ಯಾಕೆ ಬೇಕಾ ಸೀಟು, ಯಾಕೆ ಬೇಕಾ ಕುರ್ಚಿ? ಒಬ್ಬ ಅಭಿಮಾನಿಯಾಗಿ ನನಗೇನು ಸಂಕಟ ಆಗ್ತಾ ಇದೆ ಅಂದ್ರೆ, ಅಂತ ಒಂದು ಒಳ್ಳೆ ಮುಖ್ಯಮಂತ್ರಿಗೆ ಏನಾದ್ರೂ ಒಂದು ಒಳ್ಳೆ ಕಾರ್ಯಕ್ರಮಗಳು ಮಾಡೋದಕ್ಕೆ, ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ಕೈ ಕಟ್ಟಿ ಕುಳಿಸ್ಬಿಟ್ಟಿದಾರಲ್ಲ ಅನ್ನೋ ಒಂದು ನನಗೆ ಮನಸ್ತಾಪ ಇದೆ ಮೇಡಮ್. ಅಲ್ಲ, ಒಬ್ಬ ಮುಖ್ಯಮಂತ್ರಿ ಆಗಿ ನಾಡಿನ ಜನತೆಗೆ ತಾನು ಅಂದುಕೊಂಡದ್ದನ್ನ ಮಾಡೋದಕ್ಕೆ ಆಗದೆ ಇರೋ ರೀತಿ ಕೈಕಟ್ಟಿ ಕೂಡಿಸಿದ್ದಾರೆ ಅಂದ್ರೆ ಧಿಕ್ಕರಿಸಿ ಒದ್ದು ಬರ್ಬೇಕಾ ಚೇರ್ನ ಬರ್ಬೇಕು. ಅದನ್ನೇ ನಾನು ಹೇಳ್ತಾ ಇರೋದು. ಸಿದ್ದರಾಮಯ್ಯನವರು ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ನನಗೆ ಇವತ್ತು ಬಹಳ ಖುಷಿನೂ ಇದೆ, ಇವರು ಇಷ್ಟು ವರ್ಷ ನಡೆಸಿದಾರಂತ, ಇನ್ನೂ ನಡೆಸಲಿ. ಆದ್ರೆ ಮುಂದೆ ಫಸ್ಟ್ ಟೈಮ್ ಹೇಗೆ ನೀವು ಸಿ ಎಂ ಆಗಿದ್ರಿ ಅದೇ ರೀತಿ ನಡೆಸಿ ಅಂತ ನಾನು ಹೇಳ್ತಾ ಇರೋದು ಸಿದ್ದರಾಮಯ್ಯ ಅವ್ರಿಗೆ. ಯಾಕಂದ್ರೆ ನನಗೆ ಬಹಳ ಅವ್ರ ಮೇಲೆ ಅಭಿಮಾನ ಇದೆ. ಇವತ್ತಿಗೂ ಅಷ್ಟೇ ಡಿ ಕೆ ಶಿವಕುಮಾರ್ ಅವರಿಂದ ನಮಗೇನೋ ಅಭ್ಯಂತರ ಏನಿಲ್ಲ. ನಾವು ಇನ್ನೊಂದೇನೆಂದರೆ, ಯಾವುದೇ ನಾನು ಜಾತಿ ಪಾತಿ ಏನೂ ನೋಡಲ್ಲ, ನನಗೆ ಬೇಕಾಗೂ ಇಲ್ಲ. ಅದು ಯಾರಾದರೂ ಆಗಲಿ, ನನಗೆ ಒಬ್ಬರು ಮುಸ್ಲಿಮ್ಸ್ ಯಾರೂ ಸಿ ಎಮ್ ಆಗಿಲ್ಲ ಅನ್ನೋ ಒಂದು ಫೀಲಿಂಗ್ಸೂ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯ ಅವರು ಪ್ರತಿಯೊಂದು ಜಾತಿ ವರ್ಗದವ್ರಿಗೆ ಜೊತೆಯಲ್ಲಿ ತೊಗೊಂಡು ಬಂದಿದ್ದಾರೆ. ಅದರಲ್ಲಿ ನಾನು ಮುಸಲ್ಮಾನರಾಗಬೇಕಾಗಿತ್ತು, ಒಕ್ಕಲಿಗರಾಗಬೇಕಾಗಿತ್ತು, ಲಿಂಗಾಯತರಾಗಬೇಕಾಗಿತ್ತು, ಆ ಪಳಗದವರಾಗಬೇಕಾಗಿತ್ತು ಅಂತ ನನಗೇನು ಅದರಲ್ಲಿಲ್ಲ. ಯಾಕಂದರೆ ಒಳ್ಳೆ ಸಿ ಎಮ್ ಅವರು, ಒಂದು ಒಳ್ಳೆ ಕ್ಯಾಂಡಿಡೇಟು, ಇನ್ನೂ ಬಹಳಷ್ಟು ಕೆಲಸ ಮಾಡ್ಬೋದು. ಅವ್ರಿಗೆ ಮಾಡಕ್ಕೆ ಬಿಡ್ತಾ ಇಲ್ಲ. ಯಾರು ಬಿಡ್ತಿಲ್ಲ? ಯಾರು? ಹೈಕಮಾಂಡು. ಹೈಕಮಾಂಡ್ ಅಲ್ಲ, ಎಲ್ಲರೂ ಕೆಲಸ ಮಾಡಕ್ ಹೈಕಮಾಂಡು. ನೋಡಿ ಸರ್, ಇಲ್ಲಿ ಮಾತಾಡಿದ್ರೆ ಇವಾಗ 1 ನಿಮಿಷ ಹೇಳ್ತೀನಿ. 2.5 ವರ್ಷ ಆಗಾಯ್ತು. ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಬಿಟ್ಕೊಡಿ ಅಂತ ಹೇಳ್ತಾರೆ. ಅವ್ರು ಅಲ್ಲಿಂದ ಅವ್ರು ಏನು ಮಾಡ್ತಾರೆ, ಇಷ್ಟು MLAಗಳನ್ನ ಫಾಲೋವರ್ಸ್ನ ತೊಗೊಂಡೋಗಿ ಹಿಂದೆ ಎಲ್ಲೋ ಕುಳಿಸ್ಕೊಳ್ತಾರೆ. ಆಯ್ತು, ನಾವು ಇಲ್ಲಿ ಸರ್ಕಾರ ಬೀಳಿಸ್ತೀವಿ, ಸ್ವಲ್ಪ ಬಿಜೆಪಿ ಕೊಂಡು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 1 ನಿಮಿಷ. ಇವತ್ತು ನೀವು ಆಯ್ತು ರೋಡ್ಗಳು, ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರಿ. ಇವತ್ತು ರೋಡ್ಗಳನ್ನ ನಾನು ಪ್ಯಾಚಸ್ಗಳನ್ನ ಮುಚ್ಚಿಸ್ಬಿಡ್ತೀನಿ ಅಂತ DCM ಅವರು ಹೇಳಿದ್ರು. ಕರೆಕ್ಟ್ ಅಲ್ವಾ ಮೇಡಮ್? ಯಾವುದೇ ಬೀದಿ ಬಿಡಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ ಹಗಲು ಅಂತ ಹೇಳ್ಬಿಟ್ಟು ಮಾಡಿದ್ರು. ಇನ್ಸ್ಪೆಕ್ಷನ್ನು ಮಾಡಿದ್ರು. ಅಲ್ಲಿ ಹೋಗಿ ನಿಂತ್ಕೊಂಡು ನಾನು ಹೇಳಿದ್ರೆ ಸುಮ್ಗೆ ಅದು ಬೇರೆ ರೀತಿ ಆಗುತ್ತೆ. ಅವ್ರಿಗೆ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇದ್ದಿಲ್ಲ. ಅವ್ರು ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ರು. ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಬಂದಾದ್ಮೇಲೆ ಮಾರನೇ ದಿವಸ ನೋಡಿ ಆ ರೋಡು ಎಲ್ಲ ಮೇಲಿಂದ ಹೆಂಗೆ, ಇವ್ರು ಇದ್ದಾಗ ಒಂದು ಕಡೆ 6 ಇಂಚು, ಅವ್ರು ಹೋದಾದ್ಮೇಲೆ 1 ಇಂಚು, ಅದೆಲ್ಲ ಕಿತ್ಕೊಂಡು ಹಿಂಗೆ ಬರ್ತಾ ಇದೆ. ಇದು ಅಭಿವೃದ್ಧಿ. ನಾವು ಕಟ್ತಾ ಇರೋ ಟ್ಯಾಕ್ಸ್ ಎಲ್ಲಿ ಹೋಗ್ತಾ ಇದೆ? ಸಿಂಪಲ್ ಆಗಿ ಹೇಳ್ತೀನಿ, 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಾ. ಬಹಳ ಜನಕ್ಕೆ ಅನುಕೂಲನೂ ಆಗ್ತಾ ಇದೆ. ಕೆಲವರು ಏನು ಹೇಳೋದು, ಸ್ವಲ್ಪ ದುಡ್ಡಿರೋರ್ಗೂ ಹೋಗ್ತಾ ಇದೆ, ಅದು ಬಡವ್ರಿಗೂ ಹೋಗ್ತಾ ಇದೆ. ಆದರೆ ಅದಕ್ಕಿಂತ ಬೆಸ್ಟು ನಮಗೆ ಕರ್ನಾಟಕ ಸರ್ಕಾರಕ್ಕೆ ಬೇಕಾಗಿರೋದು ಎಜುಕೇಷನ್ ಬೇಕಾಗಿದೆ, ಮತ್ತು
ಮೆಡಿಕಲ್ ಫೆಸಿಲಿಟಿ ಬೇಕಾಗಿದೆ. ಈಗ ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ಒಂದ್ ನಿಮಿಷ ಹೇಳ್ತೀನಿ ನಿಮ್ಗೆ ಹೇಳು, ಕೇಳಿ. 5 ಗ್ಯಾರಂಟಿ ಕೊಟ್ಟಿದ್ರಲ್ಲ, ಅಲ್ಲ next ಮೆಡಿಕಲ್ ಅದೇ ಫೆಸಿಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀರಿ ಫಾರೂಕ್ Next ಅವರೇ. ಅದೇ ನೀವು ಉತ್ತರ ಕರ್ನಾಟಕದಲ್ಲಿರುವಂತಹ ನೀವು ಹಾಸ್ಪಿಟಲ್ಗಳು ನೋಡಿ ಸರ್, ಬೀದರ್ ಹೋಗಿ ಎಲ್ಲಿ ಹೋಗ್ತಿರೋ ಹೋಗಿ, ಅಲ್ಲಿ ಯಾರು ಮನುಷ್ಯರು ಅಲ್ಲಿ ಬಾಳಕ್ಕಾಗಲ್ಲ, ಮನುಷ್ಯರು ಅಲ್ಲಿ ರೋಗಿಗಳಿಗೆ ಹೋಗಕ್ಕಾಗಲ್ಲ, ಹೋದ್ರೆ ಗ್ಯಾರಂಟಿ ಯಮನ ಪದ ಸೇರ್ಬೇಕಷ್ಟೇ. ಅಲ್ಲಿ ಅಷ್ಟು ದೂರ ಯಾಕೆ ಹೋಗ್ತೀರಾ ಮೇಡಮ್? ಇಲ್ಲಿ ಯಾವುದು ನಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಹೋಗಿ, ಸಾವು ಜೀವನದ ಮಧ್ಯ ಓಡಾಡ್ತಾ ಇರ್ತಾನೆ, ಆಂಬುಲೆನ್ಸ್ ಅಲ್ಲಿ ಬಿದ್ದಿರ್ತಾನೆ, ಬಗ್ ನೋಡೋರಿಲ್ಲ, ಅಲ್ಲಿ ಹೋಗಿ ನೋಡಿದ್ರೆ ರೌಡಿಸಂ ಮಾಡ್ತಾರೆ, ಯಾಕೆ ಹೇಳಿ ಡಾಕ್ಟರ್ಗಳು ರೌಡಿಸಂ ಮಾಡ್ತಾರೆ. ಫಾರೂಕ್ ಅವ್ರೆ ಯಾಕೆ ಹೇಳಿ, ಯಾಕೆ ವಿಕ್ಟೋರಿಯಾದಲ್ಲಿ ಬೆಡ್ ಕೆಪಾಸಿಟಿ ಕಡಿಮೆ ಇರುತ್ತೆ, ಆದರೆ ಈಗ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತಹ ಜಿಲ್ಲಾಸ್ಪತ್ರೆಗಳಲ್ಲಿ ಸರಿಯಾದಂತಹ ವೈದ್ಯಕೀಯ ಸೌಲಭ್ಯಗಳಿಲ್ಲ, ವೈದ್ಯರಿಲ್ಲ. ಹೀಗಾಗಿ ಎಲ್ಲ ಸುತ್ತಮುತ್ತಲು ಇರುವಂತಹ ಬೆಂಗಳೂರು ಸುತ್ತಮುತ್ತಲು ಇರುವಂತಹ ಹಲವಾರು ಜಿಲ್ಲೆಗಳಿಂದ ಒನ್ ಪಾಯಿಂಟ್ ಡೆಸ್ಟಿನೇಷನ್ ದಟ್ ಈಸ್ ವಿಕ್ಟೋರಿಯಾ ಹಾಸ್ಪಿಟಲ್. ಎಲ್ಲರೂ ಬಂದು ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತಂದ್ರೆ ಯಾಕೆಂದ್ರೆ ಜಿಲ್ಲಾಸ್ಪತ್ರೆಗಳು ಸರಿ ಇಲ್ಲ. ಜಿಲ್ಲಾ ಆಸ್ಪತ್ರೆಗಳು ಸರಿ ಇಲ್ಲ. ಬಂದ್ರೆ ಅಲ್ಲಿ ಬೆಡ್ ನೀವು ಒಂದ್ ನಿಮಿಷ ಮೇಡಮ್, ಈಗ ನಾನು ಈಗ ಹೇಳ್ತೀನಿ ಕೇಳಿ, ಒಂದು ಸ್ಕ್ರಾಪ್ ಬಿಸ್ನೆಸ್ ಇದೆ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ಒಂದ್ ನಿಮಿಷ, ಒಂದು ಸ್ಕ್ರಾಪ್ ಬಿಸ್ನೆಸ್ ಇದೆ, ಒಂದ್ ನಿಮಿಷ, ಒಂದ್ ನಿಮಿಷ, ನಾನು ಹಾಸನ ಜಿಲ್ಲೆನೋ, ಒಂದ್ ನಿಮಿಷ ನಮ್ಮ ಜಿಲ್ಲೆ ಬಲ್ರಿ ನೋಡಿ, ಒಂದ್ ನಿಮಿಷ ನಮ್ಮ ಜಿಲ್ಲೆ ಬನ್ನಿ ನೋಡಿ, ಒಂದ್ ನಿಮಿಷ, ಇವತ್ತು ಏನಾರು ದಯವಿಟ್ಟು ಒಂದ್ ನಿಮಿಷ ಇರಿ, ನೀವು ಆಮೇಲೆ ಮಾತಾಡಿ, ನಾನು ಮರ್ತು ಬಿಡ್ತೀನಿ, ಒಂದ್ ನಿಮಿಷ ಇರಿ. ಆಲ್ ರೈಟ್, ನಾನು ಬ್ರೇಕ್ ತಗೋಬೇಕು ಫಾರೂಕ್ ಅವರೇ, ಆಮೇಲೆ ಸ್ಕ್ರಾಪ್ ಬಗ್ಗೆ ಆಮೇಲೆ ಮಾತಾಡೋಣ. ಮೇಡಮ್ ಇದು ಮೆಡಿಕಲ್ ಬಗ್ಗೆ ಹೇಳ್ತೀನಿ, ನಾನು ಮೆಡಿಕಲ್ ಬಗ್ಗೆ ಹೇಳ್ತೀನಿ. ದೇವನಹಳ್ಳಿಯಲ್ಲಿರುವಂತ ವಾಪಸ್ ಬರ್ತೀನಿ. ನೀವು ನೋಡಿ ಮಂಜೇಗೌಡ್ರೆ, ಏನ್ ಬಂದ್ರು ಕೇಳಿಸ್ಕೊಳ್ಳಿ, ಏನ್ ಬಂದ್ರೆ ಬರ್ಲಿ ಹಾಸನಕ್ಕೊಂದಿರ್ಲಿ ಅಂತ ಅಲ್ಲಿ ಕೇಳಿಸ್ಕೊಳ್ರಿ, ಏನ್ ಬಂದ್ರೆ ಬರ್ಲಿ ಹಾಸನಕ್ಕೊಂದಿರ್ಲಿ ಅಂತ ದೇವೇಗೌಡರು ರೇವಣ್ಣ ಅವರು ಜಿದ್ದಿಗೆ ಬಿದ್ದು ಎಲ್ಲ ತಗೊಂಡ್ಬರ್ತಾರೆ. ಹಂಗಾಗಿ ಅಲ್ಲಿ ಯಾವ ಕೊರತೆನೂ ಇಲ್ಲ. ಬೇರೆ ಜಿಲ್ಲೆಗಳಲ್ಲಿರುವಂಥ ರಾಜಕಾರಣಿಗಳು ಅವ್ರ ಹೊಟ್ಟೆ ತುಂಬಿದ್ರೆ ಸಾಕಾಗಿದೆ, ಇನ್ನೇನು ಬಡವ್ರಿಗೆ ಅವ್ರು ಮಾಡೋ ಕೆಲಸ ಅಷ್ಟರಲ್ಲೇ ಇದೆ. ಹಿಂಗಾಗಿ ಹಾಸನ ಇಸ್ ನಾಟ್ ಅ ಬೆಸ್ಟ್ ಎಕ್ಸಾಂಪಲ್. ಯಾಕೆ ಅಂತಂದ್ರೆ ಅಲ್ಲಿರುವಂಥ ರಾಜಕಾರಣಿಗಳು, ನೀವು ನೋಡಿ ಬೆಂಗಳೂರು ಟು ಹಾಸನ ಹೈವೇ ನೋಡಿ ಎಷ್ಟು ಹೋಟೆಲ್ಗಳು ಸಿಗ್ತವೆ, ನಿಮ್ಗೆ ಯಾವ ರೀತಿಯಾದಂಥ ಫೆಸಿಲಿಟಿಗಳು ಸಿಗ್ತವೆ. ಅದೇ ನೀವು ಬೆಂಗಳೂರು ಟು ಹುಬ್ಳಿ ಹೈವೇ ನೋಡಿ ಏನಿರುತ್ತೆ, ಬರೀ ಧೂಳಿರುತ್ತೆ. ಸೊ ಅದೇ ವ್ಯತ್ಯಾಸ. ಹಂಗಾಗಿ ಹಾಸನಕ್ಕೂ ಬೇರೆ ಜಿಲ್ಲೆಗಳಿಗೂ ಕಂಪ್ಯಾರಿಸನೇ ಬೇಡ. ಯಾಕೆ ಹೇಳಿ, ಅಲ್ಲಿರೋದು ದೇವೇಗೌಡರು ರೇವಣ್ಣ.